ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಟರ್ಬಿನಾ ಫೋರ್ಸ್ ಕ್ರೀಮ್ ಬಗ್ಗೆ. ಟರ್ಬಿನಾ ಫೋರ್ಸ್ ಕ್ರೀಮ್ ಅಂದರೆ ಏನು, ಯಾವ ಸಮಸ್ಯೆದಾಗ ಇದ್ರ ಉಪಯೋಗ ಮಾಡ್ತಾರೆ, ಮೇನ್ ಕಂಟೆಂಟ್ ಏನು, ಯಾವ ರೀತಿ ಇದನ್ನು ಉಪಯೋಗ ಮಾಡಬೇಕು, ಎಷ್ಟು ದಿನ ಉಪಯೋಗ ಮಾಡಬೇಕು, ಇದನ್ನು ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ ಏನಾಗುತ್ತೆ, ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟರ್ಬಿನಾ ಫೋರ್ಸ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿ ಕ್ರೀಮು. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಶರೀರದ ತ್ವಚಾದಾಗ ಯಾವುದೇ ಭಾಗದಾಗ ನಿಮ್ಗೆ ಗಜಕರಣ ಫಂಗಲ್ ಇನ್ಫೆಕ್ಷನ್ ಅಂತೀವಲ್ರಿ, ಫಂಗಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಯಾವುದೇ ಭಾಗದಾಗ ಅಲ್ಲಿ ನೀವು ಇದನ್ನ ಉಪಯೋಗ ಮಾಡ್ಕೋಬಹುದು. ಉದಾಹರಣೆಗೆ ನಿಮ್ಗೆ ಅಥ್ಲೀಟ್ ಫುಟ್ ಆಗೈತೆ ಅಂದ್ರೆ ಜಾ ಕಿಚ್, ರಿಂಗ್ವಾಮ್ ಇನ್ಫೆಕ್ಷನ್, ಟೀನಿಯಾ ವರ್ಸಿಕುಲರ್, ಕ್ಯೂಟೇನಿಯಸ್ ಕ್ಯಾಂಡಿಡಿಯಾಸಿಸ್ ಆಗೈತೆ ಅಂದ್ರೆ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರ ಮೇನ್ ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಈ ಕ್ರೀಮ್ ಒಳಗೆ ಟರ್ಬಿನಾ ಫೈನ್ 1% ವೇಟ್ನಾಗ ಇರ್ತೈತ್ರಿ. ಟೋಟಲ್ ಕ್ರೀಮದ ವೇಟ್ ಟರ್ಬಿನಾ ಫೈನ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಫಂಗಲ್ ಅಂತ ಕರೀತಾರ. ಈಗ ಇದು ಯಾವ ರೀತಿ ನಿಮ್ಮ ಶರೀರದಾಗ ಕೆಲಸ ಮಾಡ್ತೈತೆ ಅಂದ್ರೆ ನೋಡ್ರಿ, ಈ ಕ್ರೀಮ್ ನೀವು ಯಾವಾಗ ನಿಮ್ಮ ತ್ವಚಾದಾಗ ಹಚ್ಕೊಂತೀರಿ, ಇದು ಏನು ಮಾಡ್ತೈತಪ್ಪ ಅಂದ್ರೆ ಫಂಗಸ್ ಸೆಲ್ ಮೆಂಬ್ರೇನ್ ಇರ್ತೈತಲ್ಲ, ಅದನ್ನ ಡಿಸ್ಟ್ರಾಯ್ ಮಾಡ್ತೈತಿ. ಅದರ ಸಂಬಂಧ ಫಂಗಸ್ ಸತ್ತು ಹೋಗ್ತೈತಿ, ಮತ್ತು ನಿಮ್ಗೆ ಫಂಗಲ್ ಇನ್ಫೆಕ್ಷನ್ಲಿ ಏನು ಕೆರೆತ ಆಗ್ತಿರ್ತೈತಿ, ಸಿಂಪ್ಟಮ್ಸ್ ಬೇರೆ ಏನಿರ್ತಾವೆ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತಾವ್ರಿ. ಯಾವ ರೀತಿ ಇದನ್ನ ಉಪಯೋಗ ಮಾಡಬೇಕು ಸೊ ನೋಡ್ರಿ, ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನ ಅಂತೀರಿ ಆ ಭಾಗ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಇರ್ಬೇಕ್ರಿ. ಯಾವುದೇ ರೀತಿ ನೀರಿನ ಅಂಶ ಇಲ್ಲ, ಬೆವ್ರಿಗಿವ್ರು ಏನೇ ಇರಬಾರ್ದು. ಚಂದಾಗ ಅದನ್ನ ವಸ್ತ್ರ ತೊಗೊಂಡು ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಒರೆಸ್ಕೊಂಡಾದ್ಮೇಲೆ ಕ್ರೀಮು ನಿಮ್ಮ ಬಳಿಗೆ ತೊಗೊಂಡಾದ್ಮೇಲೆ ಯಾವ ಭಾಗಕ್ಕೆ ಹಚ್ಕೋಬೇಕನ್ನ ಅಂತೀರಿ ಅಲ್ಲಿ ಚಂದಾಗ ಹಚ್ಕೊಂಡು ಲೈಟಾಗಿ ಅಲ್ಲೇ ಬಳಿಲೆ ಚಂದಾಗ ಮಸಾಜ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಕ್ರೀಮ್ ನಿಮ್ಮ ತ್ವಚಾದ ಅಬ್ಸರ್ವ್ ಆಗಬೇಕು. ಅದಾದ್ಮೇಲೆ ಕೈನ ತೊಳ್ಕೊಂಬಿಡ್ರಿ. ಈ ಕ್ರೀಮ್ ನೋಡ್ರಿ, ಪುರುಷರು ಮಹಿಳೆಯರು ಇಬ್ರು ಉಪಯೋಗ ಮಾಡಬಹುದು. ಇದನ್ನ ನೀವು ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ಕೂಡ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನ ಇದನ್ನ ಉಪಯೋಗಿಸ್ಬೇಕು ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ, ನಿಮ್ಮ ಬಾಡಿ ಕಂಡೀಷನ್ ಮೇಲೆ. ಯಾಕಂದ್ರೆ ಡಾಕ್ಟರ್ ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ ಇದ್ರ ಜೊತೆ ನಿಮ್ಗೆ ಬೇರೆ ಮೆಡಿಸಿನ್ಸ್ ಏನು ಕೂಡ ಒಂಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬೇಕಾಗ್ತೈತಿ. ಇದನ್ನ ಹಚ್ಕೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಇದನ್ನ ಕ್ರೀಮ್ ಹಚ್ಕೊಂಡಾದ್ಮೇಲೆ ನಿಮ್ಗೆ ಕೆರೆತ ಇನ್ನಿಟ್ ಜಾಸ್ತಿ ಆಗ್ಬೋದು, ಸ್ಕಿನ್ ಬಹಳ ಡ್ರೈ ಆಗಿ ಅಲ್ಲಿ ಪಪಡಿ ಉದರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದ್ರಿ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಕ್ರೀಮದ ಮೇನ್ ಕಂಟೆಂಟ್ ಏನಿದೆ ಟರ್ಬಿನಾ ಫೈನ್, ಅದರಲ್ಲೇ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಟರ್ಬಿನಾ ಫೋರ್ಸ್ ಕ್ರೀಮ್ ಏನಿದೆ ಅದು ಬ್ರ್ಯಾಂಡ್ ಹೆಸರು. ಅದ್ರೊಳಗೆ ಮೇನ್ ಕಂಟೆಂಟ್ ಟರ್ಬಿನಾ ಫೈನ್ ಇರ್ತೈತಿ. ಟರ್ಬಿನಾ ಫೈನ್ ಕಂಟೆಂಟ್ ಇದ್ವು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ತಮ್ಮ ಕ್ರೀಮ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಟೆಕ್ಸಿಫೆಮ್ ಕ್ರೀಮ್, ಟೈಸಾ ಕ್ರೀಮ್, ಟರ್ಬೆಸ್ಟ್ ಕ್ರೀಮ್, ಟ್ರೈಫೈ ಕ್ರೀಮ್, ಟರ್ಬಿಸೆಪ್ ಕ್ರೀಮ್. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 57 ರೂಪಾಯಿದಾಗ ನಿಮ್ಗೆ ಇದು 10 ಗ್ರಾಮ್ ಕ್ರೀಮ್ ಸಿಗ್ತೈತ್ರಿ ಟರ್ಬಿನಾ ಫೋರ್ಸ್ ಕ್ರೀಮು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿ. ಅದನ್ನ ಪ್ರೆಸ್ ಮಾಡಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.